ಓಕೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಲಾಸ್ಟ್ ಸ್ಲೈಡ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಐ ವಾಸ್ ಟಾಕಿಂಗ್ ಅಬೌಟ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ವಾಟ್ ಆರ್ ದಿ ಅಕೌಂಟಿಂಗ್ ಕಾನ್ಸೆಪ್ಟ್ಸ್? ಫಸ್ಟ್ ಸ್ಲೈಡ್ ಅಲ್ಲಿ ಫಸ್ಟ್ 6 ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಉಳಿದಂತಹ 7 ಸ್ಲೈಡ್, ಟೋಟಲಿ 13 ಅಕೌಂಟಿಂಗ್ ಕಾನ್ಸೆಪ್ಟ್ಗಳು. ಅದರ ಬಗ್ಗೆ ಒಂದು ಬ್ರೀಫ್ ಆದ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಿಮಗೆ ಕೊಟ್ಟಿದ್ದೆ. ಇವಾಗ accounting standard ಬಗ್ಗೆ I will give the brief introduction. What is the importance of the accounting standard? If you talk about accounting standard is a one standard which is fixed by the Government of India or Institute of Chartered Accountant of India. The main aim of accounting standard here is to maintain or to ensure transparency. ನೀವು ಯಾವುದೇ ಅಕೌಂಟ್ಸ್ಗಳನ್ನು ಮಾಡಿದರೆ, ಬಿಸ್ನೆಸ್ ಅನ್ನು ರನ್ ಮಾಡಿದರೆ, the accounts should be transparent. ಕರೆಕ್ಟ್ ಆಗಿ ಎಲ್ಲ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಶುಡ್ ಬಿ ಗೆಟ್ ಡಿಸ್ಕ್ಲೋಸ್ಡ್. ಟ್ರಾನ್ಸ್ಪರೆನ್ಸಿ ಆಗಿರಬೇಕು, ಯಾವುದನ್ನು ಹೈಡ್ ಮಾಡಬಾರದು. ದಿ ಮೇನ್ ಏಮ್ ಆಫ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹಿಯರ್ ಈಸ್ ಟು ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ. ಹೈಡ್ ಮಾಡೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತದೆ, ವೈಲ್ ರನ್ನಿಂಗ್ ದಿ ಬಿಸ್ನೆಸ್ ಆಕ್ಚುಯಲ್ ಬಿಸ್ನೆಸ್ ಫಿಗರ್ಸ್ ತುಂಬಾ ಇರ್ತದೆ, ಬಟ್ ಡಿಸ್ಕ್ಲೋಸ್ ಮಾಡುವಂತಹದ್ದು ಭಾರಿ ಕಡಿಮೆ ಇರ್ತದೆ. ಅಂತಹ ಸಂದರ್ಭದಲ್ಲಿ ಅದು ಗವರ್ಮೆಂಟಿಗೆ ತುಂಬಾ ಲಾಸ್ ಆಗ್ತದೆ. ಆ ಕಾರಣದಿಂದಾಗಿ ದಿ ಮೇನ್ ಏಮ್ ಆಫ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಟು ಮೇಂಟೈನ್ ದಿ ಟ್ರಾನ್ಸ್ಪರೆನ್ಸಿ. ನೆಕ್ಸ್ಟ್ ಒನ್, ರಿಲಯಬಿಲಿಟಿ. ನಿಮ್ಮ ಬಿಸ್ನೆಸ್ಸಿನ ಅಕೌಂಟ್ಸ್ಗಳು ರಿಲಯಬಲ್ ಆಗಿರಬೇಕು. ರಿಲಯಬಲ್ ಆಗಿರಬೇಕು ಅಂತಂದ್ರೆ ವಿ ಸಪೋಸ್ ಟು ಫಾಲೋ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ವಾಟ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೇಸ್, ವಾಟ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ which talks. For example, you can take, if you talk about the rules and regulation, the double entry system, real, personal and nominal account ಬರುತ್ತೆ. For the personal account, debit the receiver, credit the giver. Real account, debit what comes in, credit what goes out. Nominal account, debit all expense and losses, credit all income and gains. These are fundamental rules which is fixed by the accounting standards. ಸೊ ನಿಮ್ಮ ಅಕೌಂಟು ಕರೆಕ್ಟ್ ಆಗಿರಬೇಕು ಅಂತಂದ್ರೆ ವಿ ಸಪೋಸ್ ಟು ಫಾಲೋ ದಿಸ್ ಗೋಲ್ಡನ್ ಪ್ರಿನ್ಸಿಪಲ್ಸ್. ಅದರ್ವೈಸ್ ವಾಟ್ ಯು ಡಿಡ್ ವಿಲ್ ಬಿ ರಾಂಗ್. ದಿ ಮೇನ್ ಏಮ್ ಆಫ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹಿಯರ್ ಟು ಮೇಂಟೈನ್ ದಿ ರಿಲಯಬಿಲಿಟಿ. ನೆಕ್ಸ್ಟ್, ಕನ್ಸಿಸ್ಟೆನ್ಸಿ. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಅಕೌಂಟ್ಗಳು ಕನ್ಸಿಸ್ಟೆಂಟ್ ಆಗಿರ್ಲಿಕ್ಕೂ ಪ್ರೇರೇಪಣೆ ಕೊಡುತ್ತದೆ. ಯು ಶುಡ್ ಬಿ ಕನ್ಸಿಸ್ಟೆಂಟ್. ನೆಕ್ಸ್ಟ್ ಒನ್, ಕಂಪ್ಯಾರಬಿಲಿಟಿ ಆಫ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಯಾವ ತರ ಇರಬೇಕು ಅಂತಂದ್ರೆ ಅದನ್ನು ಒಂದು ಬಿಸ್ನೆಸ್ ಇಂದ ಇನ್ನೊಂದು ಬಿಸ್ನೆಸ್ ಕಂಪೇರ್ ಮಾಡುವಾಗ ಅದರಲ್ಲಿ ಯಾವುದೇ ತರವಾದಂತಹ ವ್ಯತ್ಯಯಗಳು ಕಂಡು ಬರಬಾರದು. ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಈಸ್ ಸೇಮ್ ಫಾರ್ ಹೋಲ್ ನೇಷನ್. ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಕಾಮನ್ ಫಾರ್ ಹೋಲ್ ಇಂಡಿಯಾ. ಸೊ ಹೋಲ್ ಇಂಡಿಯಾದಲ್ಲಿ ಒನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆ ಸ್ಟ್ಯಾಂಡರ್ಡ್ ಪ್ರಕಾರನೇ ಎಲ್ಲ ಬಿಸ್ನೆಸ್ ಪೀಪಲ್ಗಳು, ಇವಾಗ ಇರುವಂತಹ ಬಿಸ್ನೆಸ್ ಪೀಪಲ್ಗಳು ಇನ್ ಫ್ಯೂಚರ್ ಆಫ್ಟರ್ ಕಂಪ್ಲೀಷನ್ ಆಫ್ BCom ಆರ್ ಆಫ್ಟರ್ ಕಂಪ್ಲೀಷನ್ ಆಫ್ ಎಜುಕೇಶನ್ ಯು ಮೈಟ್ ಸ್ಟಾರ್ಟ್ ಎ ಬಿಸ್ನೆಸ್. ಆವಾಗ ವಿ ಆರ್ ಸಪೋಸ್ ಟು ಫಾಲೋ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಎಲ್ಲ ಬಿಸ್ನೆಸ್ಗಳದ್ದು ಅಕೌಂಟ್ಸ್ಗಳು ಕಂಪೇರ್ ಮಾಡುವಾಗ ಸಿಮಿಲರ್ ಆಗಿರಲೇಬೇಕು. ನನ್ನ ಬಿಸ್ನೆಸ್ ನಾನು ಖುಷಿ ಬಂದಾಗ ಮಾಡ್ತೀನಿ, ಐ ವಿಲ್ ಡೂ ಅಕಾರ್ಡಿಂಗ್ ಟು ಮೈ ಕನ್ವೀನಿಯನ್ಸ್ ಅಂತಂದ್ರೆ ಅದೊಂದು ನಡೆಯೋದಿಲ್ಲ. ದಟ್ ಇಸ್ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಇಂಡಿಯಾ. At the same times, the main aim of the accounting standard here is to introduce the policies and rules and regulations for the whole country. ಭಾರತ ದೇಶದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ there are so many business peoples we can get, but ಹೆಚ್ಚಿನವರು ಸಹ
Most of the business people, what they do here is they may not maintain the books of accounts. ಆವಾಗ ಏನಾಗುತ್ತೆ ಅಂತಂದ್ರೆ ಗೌರ್ಮೆಂಟ್ಗೆ ಮುಟ್ಟಿಗೆ ಬರುವಂತಹ ಟ್ಯಾಕ್ಸ್ ರೆವೆನ್ಯೂ ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ಅಟ್ ಪ್ರೆಸೆಂಟ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಹೇಳುತ್ತೆ ಅಂತಂದ್ರೆ, ಇಫ್ ಯುವರ್ ಬಿಸ್ನೆಸ್ ಈಸ್ ಕ್ವೈಟ್ ಬಿಗ್, ಸೋಲ್ ಟ್ರೇಡಿಂಗ್ ಕನ್ಸರ್ನ್, ಇಫ್ ಎ ಟ್ರಾನ್ಸಾಕ್ಷನ್ ಇದ್ರೆ ನಿಮ್ಮ ರೆಕಾರ್ಡ್ಗಳನ್ನು ಚಾರ್ಟರ್ಡ್ ಅಕೌಂಟೆಂಟ್ ಸರ್ಟಿಫೈ ಮಾಡಲೇಬೇಕು. ಫಾರ್ ದಿ ಪಾರ್ಟ್ನರ್ಶಿಪ್ ಇಸ್ ಮ್ಯಾಂಡೇಟರಿ and joint stock company is mandatory, cooperative society is mandatory. Whatever the books of account you are drafted, that should be certified by the chartered accountant of any one of the chartered accountant of the India. After completion of BCom, you can possibly become a chartered accountant. ನೀವು CA ಮಾಡಬೇಕು, CA ಮಾಡಿ ಪಾಸ್ ಆದರೆ you can possibly become a chartered accountant. You can possible to verify the books of accounts of the business. ಭಾರತ ದೇಶದಲ್ಲಿ in India accounting standards are issued by, ನಮ್ಮ ಭಾರತ ದೇಶದಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾರು ಇಶ್ಯೂ ಮಾಡ್ತಾರೆ ಅಂತಂದ್ರೆ, ಇಸ್ ಒನ್ ರೆಗ್ಯುಲೇಟರಿ ಬಾಡಿ. ಆ ರೆಗ್ಯುಲೇಟರಿ ಬಾಡಿ ಯಾವುದು ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ICAI, Institute of Chartered Accountant of India, or sometimes what happens, directly by the central government, according to the requirement of the central government, they will change the rules and regulations. According to that, the business people, they're supposed to run their business. At the same time, they should draft the books of accounts according to the requirement of the central government. But in India, accounting standards are issued by ICAI, Indian Chartered Accountant of India, but some cases central government. It depends upon the circumstances and depends upon the situations. Accounting standards mainly deals with the four major issues of accounting. Accounting standard mainly deals with four major issues. Recognition of financial event. ಎಲ್ಲೆಲ್ಲ financial transaction ನಡೀತಾ ಇದೆ, that is the main issues. Second, measurement. ಯಾವ ಮಟ್ಟದಲ್ಲಿ, in what quantum the financial transaction is. Measurement of financial transactions. Thereafter, presentation of financial statement in fair manner. Presentation of financial statement in the systematic manner. Presentation and the preparation of financial statements in the systematic manner. First, journal entry ಮಾಡಬೇಕು, ledger account ಮಾಡಬೇಕು. Thereafter, you're supposed to prepare a final account like trading and profit and loss on balance sheet. Thereafter, fund flow statement, cash flow statement. There's so many things are there. Everything should be drafted systematic manner according to the Indian accounting standard. And thereafter, once the financial statements are drafted in the fair manner, fair ಅಂತ ಹೇಳ್ತಾರೆ, fair ಅಂತಂದ್ರೆ correct manner. ಯಾಕಂದ್ರೆ ಯಾವುದನ್ನು ವಿ ಆರ್ ನಾಟ್ ಸಪೋಸ್ ಟು ಹೈಡ್. ಬಿಸ್ನೆಸ್ ಅಲ್ಲಿ ಎಷ್ಟಿದೆ ಅಷ್ಟನ್ನು ಕರೆಕ್ಟ್ ಆಗಿ ಟ್ರೂ ಅಂಡ್ ಫೇರ್ ಮ್ಯಾನರ್, ಸತ್ಯಕ್ಕೆ ಹತ್ತಿರವಾಗುವ ರೀತಿಯಲ್ಲೇ ಮಾಡಬೇಕು. ಬಟ್ ನಮ್ಮ ಭಾರತ ದೇಶದಲ್ಲಿ ವಿಪರ್ಯಾಸ, ಕೆಲವೊಬ್ರು ಟ್ರಾನ್ಸಾಕ್ಷನ್ಗಳು ತುಂಬಾ ಇರ್ತದೆ, ಬಟ್ ದೇ ಮೇ ನಾಟ್ ಡಿಸ್ಕ್ಲೋಸ್. ಇದು ವಿಪರ್ಯಾಸ. ಇದಕ್ಕೆ ಬೇಕಾಗಿ ದಿ ಪ್ರೆಸೆಂಟ್ ಗವರ್ಮೆಂಟ್ ದಿ ಟುಕ್ ವೇರಿಯಸ್ ಆಕ್ಷನ್ಸ್ in relation to the accounting standard. The last one here is disclosure. Financial statement prepare ಮಾಡಿದ್ರೆ ಸಾಲದು, that should be get disclosed to the public in the systematic manner. For example, you can take, you are running your small business. ಯಾರಿಗಾದ್ರೂ ಬಂದ್ಬಿಟ್ಟು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕು ಅಂತ ಕೇಳಿದ್ರೆ, you are forced to give according to the rules. What the accounting standard says, if the layman, ಯಾರಾದ್ರೂ ಒಬ್ಬ ಸಮಾಜದ ವ್ಯಕ್ತಿ ಬಂದ್ಬಿಟ್ಟು ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ, ನಿಮ್ಮ ಕಳೆದ ವರ್ಷದ ಫಿನಾನ್ಷಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಕೊಡಿ, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಕೊಡಿ, ಬ್ಯಾಲೆನ್ಸ್ ಶೀಟ್ ಅನ್ನ ಕೊಡಿ, ಫಂಡ್ ಫ್ಲೋ ಸ್ಟೇಟ್ ಅನ್ನ ಕೊಡಿ ಅಂತ ಕೇಳಿದ್ರೆ, ನೀವು ಅದನ್ನ ಕೊಡುವಂತಹ ಮಟ್ಟದಲ್ಲಿ ಇರಲೇಬೇಕು. ಆಸ್ ಪರ್ ದ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ರೂಲ್ಸ್, we are supposed to disclose
ನಾನು ಇವರಿಗೆ ಕೊಡುವುದಿಲ್ಲ, ನಾನು ಅವರಿಗೆ ಮಾತ್ರ ಕೊಡುದು, ಇವರಿಗೆ ಕೊಡುದು ಹಾಗೆ ಹೇಳುವಂತ ಪ್ರಮೇಯನೇ ಇಲ್ಲ. ಯು ಆರ್ ಸಪೋಸ್, ಯಾರಿಗೆ ಭಾರತ ದೇಶದ ಪ್ರಜೆ ಯಾರು ಬಂದು ಕೇಳಿದ್ರು, ಯು ಆರ್ ಸಪೋಸ್ ಟು ಡಿಸ್ಕ್ಲೋಸ್, ಯು ಆರ್ ಸಪೋಸ್ ಟು ಡಿಸ್ಕ್ಲೋಸ್. ಅದಕ್ಕೆ ಬೇಕಾಗಿ ಅಟ್ ಎಂಡ್ ಆಫ್ ದಿ ಇಯರ್ 31st ಡಿಸೆಂಬರ್ ಏನ್ ಮಾಡ್ತಾರೆ ಅಂದ್ರೆ, ದೇ ವಿಲ್ ಪ್ರಿಪೇರ್ ಒನ್ ಆನ್ಯುವಲ್ ರಿಪೋರ್ಟ್. ಆ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಆ ವರ್ಷ ನಡೆದಂತಹ ಎಲ್ಲಾ ಇನ್ಫಾರ್ಮೇಶನ್ ಇನ್ಕ್ಲೂಡ್ ಮಾಡಿ, ಇನ್ಕ್ಲೂಡಿಂಗ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್, ಇನ್ಕ್ಲೂಡಿಂಗ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಲೈಕ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಬ್ಯಾಲೆನ್ಸ್ ಶೀಟ್, ಅಟ್ ದಿ ಸೇಮ್ ಟೈಮ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಎಷ್ಟು ಕ್ಯಾಶ್ ಬಂತು, ಎಷ್ಟು ಫಂಡ್ ಬಂತು, ಎಲ್ಲವನ್ನ ಯು ಆರ್ ಸಪೋಸ್ ಟು ಗೆಟ್ ಡಿಸ್ಕ್ಲೋಸ್. ಬಟ್ ಅದನ್ನ ಫಿನಾನ್ಷಿಯಲ್ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಯಾರಾದ್ರೂ ಕೇಳಿದ್ರೆ that will be given. So we are coming to conclusion here is the accounting standard mainly deals with the four event. ಒಂದು recognition of financial event ಎಲ್ಲಿದೆ, ಮತ್ತೆ ಮೆಜರ್ಮೆಂಟ್ ಎಷ್ಟರ ಮಟ್ಟಕ್ಕಿದೆ, ನೆಕ್ಸ್ಟ್ presentation of financial statement. We are supposed to present the financial statement. ಈ financial statement ಗಳನ್ನ ಟ್ರೂ ಅಂಡ್ ಫೇರ್ ಮ್ಯಾನರ್ ಕರೆಕ್ಟ್ ಆಗಿ ಪ್ರಿಪೇರ್ ಮಾಡಬೇಕು. disclose the requirement of companies to ensure the stakeholders are not misinformed. These are the main issues in relation to the accounting standards. ಯಾರಿಗೂ ಸಹ ಫಿನಾನ್ಷಿಯಲ್ ಡಿಸ್ಕ್ಲೋಸ್ ಮಾಡುವಾಗ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಕನ್ಫ್ಯೂಷನ್ ಮಾಡುವ ರೀತಿಯಲ್ಲಿ ಇರಕೂಡದು. These are the main aims of accounting standards. Next one, objectives of accounting standard. There are three main objectives for the accounting standard. The first one is main aim to improve the reliability of financial statement. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಯಾವುದಕ್ಕೆ ಒತ್ತು ಕೊಡ್ತದೆ ಅಂತಂದ್ರೆ, ರಿಲಯಬಿಲಿಟಿ. ನೀವು ಪ್ರಿಪೇರ್ ಮಾಡಿದಂತಹ ಫಿನಾನ್ಷಿಯಲ್ ಅಕೌಂಟ್ಸ್, ನೀವು ಪ್ರಿಪೇರ್ ಮಾಡಿದಂತಹ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸತ್ಯಕ್ಕೆ ಹತ್ತಿರವಾಗಿರಬೇಕು, ರಿಲಯಬಲ್ ಆಗಿರಬೇಕು, ನಂಬಲಿಕ್ಕೆ ಅರ್ಹತೆಯನ್ನು ಪಡೆದಿರಬೇಕಂದ್ರೆ ಏನಾಗುತ್ತೆ, ದಟ್ ಪರ್ಟಿಕ್ಯುಲರ್ ರೆಕಾರ್ಡ್ ಶುಡ್ ಬಿ ಸರ್ಟಿಫೈಡ್ ಬೈ ದಿ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ. ಸೊ ವಿ ಆರ್ ಕಮಿಂಗ್ ಮೇನ್ objective of accounting standard here is to maintain the reliability. Next one, comparability is also one of the important objective of accounting standard. Whatever the financial statement prepared, that ಅದನ್ನ ಇನ್ನೊಂದು ಬಿಸ್ನೆಸ್ನ ಒಟ್ಟಿಗೆ ಕಂಪೇರ್ ಮಾಡಲಿಕ್ಕೆ ಅರ್ಹತೆಯನ್ನು ಪಡೆದಿರಬೇಕು, ಅದೇ ತರವಾಗಿ ಇರಬೇಕು. ಕಂಪ್ಯಾರಬಿಲಿಟಿ ಮಾಡಲಿಕ್ಕೆ ಅದಕ್ಕೆ ಒಂದು ಇದು ಇರಬೇಕಾಗ್ತದೆ. ಆ ಕಾರಣದಿಂದಾಗಿ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ಕಾಮನ್ಲಿ ಕಾಲ್ಡ್ ಆಸ್ ಕಂಪ್ಯಾರಬಿಲಿಟಿ. ಫಾರ್ ಎಕ್ಸಾಂಪಲ್, ನನ್ನ ಬಿಸ್ನೆಸ್ ನನಗೆ ಬೇಕಾದಾಗ ನಾನು ಮಾಡ್ಕೋತೀನಿ ಅಂತಲ್ಲ, ಅದು ದೇಶಕ್ಕೆ ಬೇಕಾಗುವ ರೀತಿಯಲ್ಲಿ, ಎಲ್ಲಾ ದೇಶಕ್ಕೆ ಬೇಕಾಗುವ ರೀತಿಯಲ್ಲಿ ಇರಬೇಕು. ಒಂದು ದೇಶದಂದ್ರೆ ಸೋ ಮೆನಿ ಹಂಡ್ರೆಡ್ಸ್ ಆಫ್ ಬಿಸ್ನೆಸ್ ವಿ ಕ್ಯಾನ್ ಗೆಟ್. ಯಾವ ಬಿಸ್ನೆಸ್ ಅನ್ನು ನೋಡಿದ್ರು ಸಹ ಒಂದು ಕಾಮನ್ ಪ್ರಾಕ್ಟೀಸ್ ಇರಬೇಕು. ಹೀಗೇನೆ ಯು ಆರ್ ಸಪೋಸ್ ಟು ಮೇಂಟೈನ್ ಬುಕ್ಸ್ ಆಫ್ ಅಕೌಂಟ್ ಇನ್ ದಿಸ್ ಮ್ಯಾನರ್. ಆವಾಗ ಏನಾಗುತ್ತೆ ಅಂದ್ರೆ, ವಿ ಕ್ಯಾನ್ ಪಾಸಿಬಲ್ ಟು ಕಂಪೇರ್ wherever we want, inter-firm comparison, inter-business comparison, ಯಾವುದಕ್ಕೆ ಬೇಕಾದರೂ we can possible to go for that. The last objective here is, it is also looks to provide one set of accounting policies that includes necessary disclosure requirement and valuation methods of valuation various financial statements. Financial accounting standard ಏನು ಮಾಡುತ್ತೆ ಅಂತಂದ್ರೆ, which will provide the various policies or various rules and regulations in relation to accounts, in relation to financial statement, in relation to financial requirement. Financial statement, ಒಂದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೆ ಯಾವ ತರ ಇರಬೇಕು ಅನ್ನೋದಕ್ಕೆ ಬೇರೆ ಬೇರೆ ರೀತಿಯ ರೂಲ್ಸ್ಗಳು, ಪಾಲಿಸಿಗಳು ಎಲ್ಲವನ್ನು ಫಿನಾನ್ಷಿಯಲ್ ಸ್ಟ್ಯಾಂಡರ್ಡ್ ಕೊಡ್ತದೆ. ಅಟ್ ದಿ ಸೇಮ್ ಟೈಮ್, ಇವಾಗ ಫಾರ್ ಎಕ್ಸಾಂಪಲ್, ಹೌ ಟು ವ್ಯಾಲ್ಯೂ ದಿ ಅಸೆಟ್ಸ್, ವ್ಯಾಲ್ಯೂಯೇಷನ್ ಮೆಥಡ್ಸ್ಗಳು. ಫಾರ್ ಎಕ್ಸಾಂಪಲ್, ನಿಮ್ಮ ಬಿಸ್ನೆಸ್ ಅಂತಂದ್ರೆ, ನಿಮ್ಮ ಬಿಸ್ನೆಸ್ ಅಲ್ಲಿ ವಿ ಕ್ಯಾನ್ ಬೈ ವೇರಿಯಸ್ ಅಸೆಟ್ಸ್, ಬಿಲ್ಡಿಂಗ್ ಇರ್ಬೋದು, ಫರ್ನಿಚರ್ ಇರ್ಬೋದು, ಸ್ಟಾಕ್ ಇರ್ಬೋದು, ಅದನ್ನೆಲ್ಲ ಯಾವ ರೀತಿಯಲ್ಲಿ ವ್ಯಾಲ್ಯೂ ಮಾಡೋದು,
what method we are supposed to follow ಅನ್ನುವಂಥದ್ದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನು ಮಾಡುತ್ತೆ ಅಂದರೆ ವೇರಿಯಸ್ ಪಾಲಿಸೀಸ್ಗಳನ್ನು ಕೊಡುತ್ತೆ. ಆ ಪಾಲಿಸಿಗಳಿಂದಾಗಿ ವಿ ಕ್ಯಾನ್ ಪಾಸಿಬಲ್ ಟು ಮೇಂಟೈನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ in the systematic manner according to the requirement of the nation. ನಮ್ಮ ಭಾರತ ದೇಶದಲ್ಲಿ ಒಂದೇ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇರೋದು. One nation, one accounting standard. That standard should be followed by each and every businessman. But now we have one more accounting standard, International Accounting Standard. That is commonly called as IFSR, International Financial Reporting Standard anta we will call. But ಅದನ್ನ most of the multinational companies ಗಳು ಇಂಡಿಯಾದಲ್ಲಿ ಫಾಲೋ ಮಾಡ್ತಿದೆ. ಬಟ್ which is as par with Indian accounting standards. ನಿಮಗೆ ನೀವು ಫಾರಿನ್ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ತೀರಾ ಅಂತಂದ್ರೆ, if you are dealing with foreign transaction, then we are forced to go for international financial reporting standard, international accounting standard ಹೋಗಬೇಕಾಗುತ್ತೆ. If you are dealing within India, you are supposed to follow Indian accounting standards. These are the brief introduction about accounting standard ಯಾತಕ್ಕೆ ಹುಟ್ಟುಕೊಳ್ತು, ಅದರ ಪರ್ಪಸ್ ಏನು, what are the objectives of accounting standard. Next ವಿಡಿಯೋದಲ್ಲಿ I will talk about what are the advantages and limitations of accounting standards.